ಓಕೆ ಹಾಂ ಅಂಗಡಿ ಅಂತೇಳಿ ಜಗನ್ಮಾತೆ ತೋಪಿನ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಈಗಾಗಲೇ 4 ದಿನ ಕಾಲ ನಡೆದು ಬಂದೈತಿ. ಇವತ್ತು ಕಡೆ ಕುಸ್ತಿ ಅಂದ್ರೆ ನಮ್ಮ ಆಡಭಾಷೆದೊಳಗೆ ಕಡೆ ಕುಸ್ತಿ ಅಂತೀವಿ. ಇದು ಇವತ್ತು ಹೊರಗಿನ ರಾಜ್ಯದಿಂದ ಸಾಕಷ್ಟು ಪೈಲ್ವಾನ್ಗಳು ಬಂದಿದ್ದಾರೆ. ಇದ್ರ ಇತಿಹಾಸ ಹೇಳ್ಬೇಕಂತಂದ್ರೆ ನೂರಾರು ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಜರು ಈಗಾಗಲೇ ಇದನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಸಹ ಇದನ್ನೆಲ್ಲರೂ ಸೇರಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಬಯಲು ಕುಸ್ತಿ ಏನೈತಲ್ಲ, ನಮ್ಮ ಅಖಂಡ ಧಾರವಾಡ ಜಿಲ್ಲೆದೊಳಗೆ ಇದು ಬಂಕಾಪುರ ದುರ್ಗಾದೇವಿ ಜಾತ್ರೆ ಕುಸ್ತಿ ಏನೈತಲ್ಲ ಅಗದಿ ಫೇಮಸ್ ಕುಸ್ತಿ. ಇಲ್ಲೆಲ್ಲ ಬಂದಂಥ ಪೈಲ್ವಾನ್ರು ಇಲ್ಲೆಲ್ಲ ಹಿಂದೆ ಮುತ್ನಾಳ ಅಂಥೇಳಿ ಚಂಬಣ್ಣವರು ಅವರು ಸಹ ಬಂದು ಹೋಗ್ಯಾರ. ಆಮ್ಯಾಗ ಕರ್ನಾಟಕ ಕೇಸರಿ ಕಾರ್ತಿಕ್ ಕಾಟೆ ಬಂದು ಹೋಗ್ಯಾರ. ಇನ್ನೂ ಅನೇಕ ಪ್ರಸಿದ್ಧ ಪೈಲ್ವಾನ್ರು ಇಲ್ಲೆಲ್ಲ ನಮ್ಮ ಕಣಕ್ಕೆ ಬಂದು ಹೋಗ್ಯಾರ. ಅಂತಹ ಒಂದು ಪ್ರಸಿದ್ಧವಾದ ಕುಸ್ತಿ ಆಡಿಸ್ತೇವೆ. ಇಲ್ಲೆಲ್ಲ ಯಾವುದು ಪ್ರಾಣ ಹಿಂಸೆ ಇಂಥವು ಏನೂ ಇಲ್ಲ ನಮ್ಮ ಜಾತ್ರೆ ಒಳಗೆ. ಇದು ಹುಗ್ಗಿ ಹೋಳಿಗೆ ಆಮ್ಯಾಗ ಮತ್ತೇನಂದ್ರೆ ಮಾದ್ಲಿ ತೊಗೊಂಬಂದು ಜಾತ್ರೆ ಮಾಡಿ ಹೋಗಂತ ಆ ಜಗನ್ಮಾತೆ ಮೊದಲಿಂದ ಪೂರ್ವಜರಿಂದ ನಡ್ಕೊಂಡು ಬಂದಿದ್ದೈತಿ. ಹಾಗಾಗಿ ಅದನ್ನು ನಾವೆಲ್ಲರೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಬರೋಂಥ ಭಕ್ತಾದಿಗಳು ಅತ್ಯಂತ ವಿನಯದಿಂದ ಎಲ್ಲರೂ ನಡ್ಕೊಂಡು ಈ ಕುಸ್ತಿನ ಮತ್ತು ಜಾತ್ರೆನ ಅತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇನ್ನೂ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲರೂ ಕೇಳ್ಕೊಂಡು ದುರ್ಗವಾಣಿ 4 ಇನ್ನೂ ಅನೇಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಮತ್ತು ಇವೆಲ್ಲ ಸಣ್ಣ ಪುಟ್ಟ ಆಟಿಕೆಗಳು ಎಲ್ಲ ಜಾತ್ರೆಯೊಳಗೆ ಏನು ಬೇಕಾಗಿತ್ತು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ. ಪ್ರತಿ ವರ್ಷ ಭಜನಾ ಸ್ಪರ್ಧೆ, ಡೊಳ್ಳಿನ ಪದ ಮತ್ತು ಗೀಗಿ ಪದ, ಸಂಸ್ಕೃತ ಹಿಂದಿಲಿಂದ ಬಂದಂಥ ಏನು ನಡೆಸ್ತಾವಲ್ಲ ಅಂಥವನ್ನ ನಮ್ಮ ಜಾತ್ರೆ ಒಳಗೆ ನಾವು ವ್ಯಕ್ತಪಡಿಸ್ತೀವಿ. ಯಾಕಂತಂದ್ರೆ ಕಂಟಿನ್ಯೂ ಇದು 8 ದಿವಸದ ಜಾತ್ರೆ. ಮಂಗಳವಾರಲಿಂದ ಮಂಗಳವಾರ ಮಠ ಅಂದ್ರೆ ನಮ್ದು ಒಂದು ಹುಣಿವಿ ಬರ್ತೈತಿ, ಬಂದ್ ಹುಣಿವಿ ಅಂತೇಳಿ ಬರ್ತೈತಿ. ಆ ಬಂದ್ ಹುಣಿವಿನ ನೋಡಿಕೊಂಡು ನಾವು ಒಂದನೇ ಸಂತಿ 2 ಸಂತಿ ಇಲ್ಲಿ ಮಾಡ್ತೀವಿ. ಮಂಗಳವಾರ ಒಂದು ಉಡಿ ತುಂಬ್ತೀವಿ. ಶುಕ್ರವಾರದ ಇಡೀ ಭಕ್ತಾದಿಗಳು ಬಂದು ಉಡಿ ತುಂಬ್ತಾರೆ. ಶನಿವಾರ ದಿವಸ 1ನೇ ಕುಸ್ತಿ, ಭಾನುವಾರ 2ನೇ ಕುಸ್ತಿ, ಸೋಮವಾರ ಕಡೆ ಕುಸ್ತಿ, ನಾಳೆ ಮತ್ತೆ ಇಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಮತ್ತು ಸಂತಿ ಇದನ್ನ ಇರ್ತೈತಿ. ಹಾಗಾಗಿ ಅದು 8 ದಿವಸ ಜಾತ್ರೆ ಕಂಟಿನ್ಯೂ. ಗ್ರಾಮದೇವಿ ಜಾತ್ರೆ ಅಂತ ಹೇಳಿದ್ರೆ ಈ ಪ್ರಾಣಿ ಬಲಿ ಸಹಜವಾಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ಇರದೇ ಇರೋ ಕಾರಣ ಏನು ಅಂತ ಏನಿಲ್ಲ, ಇದು ನಮ್ಮ ಪೂರ್ವಜರು ಇಲ್ಲೇನು ಆ ತಾಯಿ ಬಂದು ಇಲ್ಲೆಲ್ಲ ತೋಪಿತ್ತು ಮೊದಲ. ಆ ತೋಪಿನೊಳಗೆ ಬಂದು ಏನೋ ಉದ್ಭವ ಮೂರ್ತಿ ಆದ ತಾಯಿ ಆಕಿ ಅವ್ರಿಗೊಂದು ವಾಣಿ ಕೊಟ್ಟೋದ್ಲು, ಇಲ್ಲಿ ಯಾವುದೋ ಪ್ರಾಣಿ ಹಿಂಸೆ ಆಗಬಾರ್ದು ಅನ್ನೋಂಥ ಒಂದು ವಾಣಿಯನ್ನು ನಮ್ಮ ಪೂರ್ವಜರು ಕೊಟ್ಟಿದ್ದಕ್ಕೆ ಇಲ್ಲಿ ಯಾವ ಪ್ರಾಣಿ ಹಿಂಸೆ ನಡೆಯಲ್ಲ. ಏನೇ ಇದ್ದರೂ ಹುಗ್ಗಿ ಹೋಳಿಗೆ ಊಟ ಇಲ್ಲಿ ನಡ್ಕೊಂಡು ಬಂದೈತಿ. ಅದನ್ನು ನಾವು ಎಲ್ಲರೂ ಸೇರಿಕೊಂಡು ನಡೆಸ್ಕೊಂಡು ಹೊಟ್ಟೇವಿ. ಅದೇ ಥರ ಮುಂದೂ ನಡ್ಕೊಂಡು ಹೋಗ್ತೈತಿ ಅನ್ನೋಂಥ ಭಾವನೆ ಇಟ್ಕೊಂಡು ಆ ತಾಯಿ ಜಗನ್ಮಾತೆ ಎಲ್ಲರಿಗೂ